ನಿಮಗೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಿಮ್ಮ ತಂದೆ ತಾಯಿ ಬಂಗಾರ ಬಂಗಾರ ಅಂತ ಕರಿತಾ ಇರ್ತಾರೋ ಇಲ್ಲೋ, ಕರೆಸ್ಕೊಂಡಿರೋ ಇಲ್ಲೋ? ಏನಂತ ತಿಳ್ಕೊಂಡಿರಿ? ಬಂಗಾರ ಬಂಗಾರ ಅಂತಂದದ್ದಕ್ಕೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ರಿ? ಓ ನಾನೇ ಬಂಗಾರ ಕಾಣಿಸ್ತದೆ, ಯಾಕೋ ಒಳಗಿರ್ಬೇಕು ಅಂತ ಅನಿಸ್ತದೆ, ಮೇಲೇನೋ ಚರ್ಮ ಬೆಳೆದಿರ್ಬೇಕು, ಒಳಗಿರ್ಬೇಕು. ಎಷ್ಟು ಸಲ ಅಂತಾರೆ ಅಂದರೆ ಒಳಗಿರ್ಬೇಕು ಅಂತ. ಒಳಗಿರೋದಲ್ಲ, ಅದಕ್ಕೆಲ್ಲ ಕರೆದದ್ದು ಬಂಗಾರ ಅಂತ. ಬಂಗಾರವನ್ನು ಹೇಗೆ ಪುಟಕ್ಕಿಟ್ಟು ಶುದ್ಧ ಮಾಡ್ತಾರೋ ಹಾಗೆ ಈಗೇನೋ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದೀವಿ, ಯಾವಾಗಾದರೂ ಬೈದರೆ ಏನು ಅನ್ಕೋಬೇಡ, ಅದು ಬೆಂಕಿಯಲ್ಲಿಟ್ಟಂತೆ. ಚೆನ್ನಾಗಿ ಬೈಸ್ಕೊಂಡಾಗ ಸಾಕಷ್ಟು ದೋಷಗಳಿದ್ರೆ ಅದನ್ನು ತೊಳೆದುಕೋ, ಶುದ್ಧ ಮಾಡಿಕೋ. ಪುಟಕ್ಕಿಟ್ಟ ಬಂಗಾರದಂತೆ ಫಳ ಫಳ ಹೊಳಿ. ಇದೇ ರೀತಿ ಕಪ್ಪು ಕಲುಷ ಹೊಲಸು ಕೊಳಚೆ ಕೊಳೆ ಇಟ್ಟುಕೊಂಡು ಹಾಳಾಗಬೇಡ ಅನ್ನುವುದನ್ನು 3 ಅಕ್ಷರಗಳಲ್ಲಿ ಹೇಳಿದ್ದು ಬಂಗಾರ ಬಂಗಾರ ಅಂತ. ನಿಜವಾಗಿ ನೋಡಿದರೆ ಅದು ಬಂಗಾರ ಅಲ್ಲ, ಅದು ಭಂಗಾರ. ಅದು ಸಂಸ್ಕೃತ ಶಬ್ದ. ಅರ ಅಂದರೆ ದೋಷ, ಭಂಗ ಅಂದರೆ ನಾಶ. ಭಂಗ ಅರಾಣಾಂ ಯಸ್ಮಿನ್ ಸಹ ಭಂಗಾರ ಅಂತ. ದೋಷಗಳು ಯಾರಲ್ಲಿ ನಶಿಸಿ ಹೋಗ್ತವೆ ಪುಟಕ್ಕಿಟ್ಟಾಗ ಅವನು ಭಂಗಾರ. ಭಂಗ ಅರ, ಅರ ಅಂದರೆ ಎರರ್, ಭಂಗ ಅಂದರೆ ನಾಶ. ಭಂಗಾರ ಅಂದರೆ ಯಾರಲ್ಲಿ ದೋಷಗಳೆಲ್ಲ ನಾಶ ಆಗ್ತವೆ ಯಾವಾಗ ಬೈಸ್ಕೊಂಡ್ರೆ, ತಿದ್ದಿಸಿಕೊಂಡ್ರೆ, ತೀಡಿಸಿಕೊಂಡ್ರೆ, ಸುಧಾರಿಸಿಕೊಂಡ್ರೆ ಅವನು ಭಂಗಾರ. ಅದನ್ನು ಆಶೀರ್ವಾದ ಮಾಡುವುದಕ್ಕೆ ಹಿರಿಯರು ಹೇಳಿದರೆ ನನ್ನ ಸಮಾನ ಇಲ್ಲ ಅಂತ ಕನ್ನಡಿ ಮುಂದೆ ನಿಂತು ಕಿಸಿಕಿಸಿ ನಕ್ಕರೆ ಏನು ಹೇಳಬೇಕು ಇವನಿಗೆ?